ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಕೆಲವೊಂದು ಆಟೋ ಡ್ರೈವರ್ಗಳು ಮಾತೆತ್ತರೆ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ರೈಡರ್ಗಳು ಸರಿ ಇಲ್ಲ, ಯಾರು ಹೋಗಬೇಡಿ ಹಂಗೆ ಹಿಂಗೆ ಅಂತಾರೆ. ನಮ್ಮ ಪ್ರಕಾರ ಹೇಳ್ಬೇಕಾದಂಗೆ ಕೆಲವೊಂದು ಆಟೋ ಡ್ರೈವರ್ಗಳು ಎಷ್ಟು ಮಟ್ಟಿಗೆ ಸರಿ ಇದ್ದಾರೆ, ಈ ಥರ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪಪ್ರಚಾರ ಮಾಡ್ತಾರಲ್ಲ ಇವ್ರು ಎಷ್ಟು ಮಟ್ಟಿಗೆ ಸರಿ ಇದ್ದಾರೆ, ಇವ್ರು ಎಷ್ಟು ಮಟ್ಟಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಪಬ್ಲಿಕ್ಕಿಗೆ ಅಲ್ವಾ? ಇದನ್ನು ನಾವು ಹೇಳ್ತಾ ಇಲ್ಲ, ಆರ್ ಟಿ ಒ ಅಧಿಕಾರಿಗಳೇ ಖುದ್ದಾಗಿ ಅವರೇ ಪರಿಶೀಲನೆ ಮಾಡಿ ಸಸ್ಪೆನ್ಸಾಗೆ ಕಲೆ ಹಾಕಿರ್ತಕ್ಕಂಥ ಮಾಹಿತಿ ಕಳೆದ 3 ತಿಂಗಳಿಂದವ 3,000 ಘಟನೆಗಳು ಅಂದರೆ ಕೇಸ್ಗಳನ್ನ ಕಲೆ ಹಾಕಿದಾರಂತೆ ಆರ್ ಟಿ ಒ ಅಧಿಕಾರಿಗಳು. ಅವರೇ ಅಫಿಷಿಯಲ್ ಆಗಿ ಇವಾಗ ಅನೌನ್ಸ್ ಮಾಡಿದ್ದಾರೆ ಆಟೋ ಡ್ರೈವರ್ಗಳು ಯಾವ್ಯಾವ ಥರ ಮಾಡ್ತಾರೆ, ಪಬ್ಲಿಕ್ಸ್ಗೆ ಎಷ್ಟೆಷ್ಟು ತೊಂದರೆ ಕೊಟ್ಟಿದ್ದಾರೆ, ಏನೆಲ್ಲ ಮಾಡ್ತಾರೆ, ಎಷ್ಟು ಕಿರಿಕ್ ಮಾಡ್ಯಾರೆ ಅನ್ನೋದು ಪ್ರತಿಯೊಂದನ್ನು ಎಲ್ಲ ಕಲೆಕ್ಟ್ ಮಾಡಿ ಕಳೆದ 3 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ 3,000 ಕೇಸ್ಗಳು ಸಿಕ್ಕಿದಾವಂತೆ. ಬನ್ನಿ ಏನೇನು ಎತ್ತ ಎಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಾಹಿತಿನ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು. ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ನೋಡ್ತಾ ಇರ್ತೀವಿ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಾಕು, ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿಬಿಟ್ಟು ಹೇಳ್ಬಿಡ್ತಾರೆ. ಬೈಕ್ ಟ್ಯಾಕ್ಸಿ ರೈಡರ್ ಸರಿ ಇಲ್ಲ, ಮಿಸ್ಬಿಹೇವ್ ಮಾಡ್ತಾರೆ, ರೋಡಾಗೆ ಬಿಹೇವ್ ಮಾಡ್ತಾರೆ, ರ್ಯಾಶ್ ಡ್ರೈವ್ ಮಾಡ್ತಾರೆ, ಆಕ್ಸಿಡೆಂಟ್ ಮಾಡ್ತಾರೆ, ಯಾರು ಹೋಗಬೇಡಿ ಬೈಕ್ ಟ್ಯಾಕ್ಸಿಲಿ, ಈ ಥರ ಒಂದು ಅಪಪ್ರಚಾರಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಕೆಲವೊಂದು ಆಟೋ ಡ್ರೈವರ್ಸ್, ಎಲ್ಲರೂ ಅಲ್ಲ. ಹಾಗಾಗಿ ಇವಾಗ ನಾವು ಕೇಳ್ತೀವಿ ಎಷ್ಟರ ಮಟ್ಟಿಗೆ ಆಟೋ ಡ್ರೈವರ್ಸ್ಗಳು ಎಲ್ಲರೂ ಕರೆಕ್ಟಾಗಿ ಸ್ವಾಭಾವಿಕವಾಗಿ ಪ್ರಾಮಾಣಿಕವಾಗಿ ಕಸ್ಟಮರ್ಗೆ ಒಂದು ಗ್ರಾಹಕರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಲ್ವಾ? ಆ ಥರ ಸರ್ವಿಸ್ ಕೊಟ್ಟಿದ್ದಾರೆ. ಇವತ್ತು 3,000 ಕೇಸ್ಗಳು ಯಾಕೆ ಬೀಳ್ತಾ ಇತ್ತು ನಿಮ್ಮ ಮೇಲೆ? ಇದು ಆರ್ ಟಿ ಒ ಅಧಿಕಾರಿಗಳೇ ಕಲೆ ಹಾಕಿರ್ತಕ್ಕಂಥ ಕೇಸ್. ಒಂದಲ್ಲ ಎರಡಲ್ಲ, ಬರೀ 3 ತಿಂಗಳಲ್ಲಿ 3,000 ಕೇಸ್ ಅಂತೆ. ಯಾವ್ಯಾವ ಥರ ಅಂದರೆ ವಿತೌಟ್ ಮೀಟ್ರ್ ಹಾಕಿ ಓಡಿಸೋದು, ಕಸ್ಟಮರ್ಗಳು ಕರೆದ ಕಡೆ ಬರಲ್ಲ, ಹೆಚ್ಚು ಹಣ ಕೇಳೋದು, ಅದಕ್ಕೇನಾದ್ರು ಮಾತಾಡೋಕೆ ಹೋದರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಕೆಲವೊಂದು ಆಟೋ ಸ್ಟ್ಯಾಂಡ್ಗಳಲ್ಲಿ ಕಿರಿಕು ಜಗಳ, ಈ ಥರದ ಸುಮಾರು ಇನ್ನೂ ಅನೇಕ ಘಟನೆಗಳಿದಾವಂತೆ. ಬರೋಬ್ಬರಿ 3,000 ಕೇಸ್ ಕಲೆ ಹಾಕಿ ಬಿಟ್ಟಿದ್ದಾರೆ. ಈಗ ಗೌರ್ಮೆಂಟಿಂದ ಒಂದು ಮೀಟ್ರ್ ಅಂತ ಕೊಟ್ಟಿದ್ದಾರೆ, ಡಿಜಿಟಲ್ ಮೀಟ್ರ್. ಅದನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಕೇಳ್ತಾ ಇರೋದು ಇವಾಗ ಆರ್ ಟಿ ಒ ಅಧಿಕಾರಿಗಳು. ಅದನ್ನೇ ಕೇಳ್ತಾ ಇರೋದು. ಗೌರ್ಮೆಂಟಿಂದ ಮೀಟ್ರ್ ಅಂತ ಕೊಟ್ಟಿದ್ದಾರಪ್ಪ, ಇಷ್ಟೆಲ್ಲ ಹೊಡೆದಾಡಿ ಬಡ್ದಾಡಿ ಹೋರಾಡಿ ನೀವು ಮೀಟ್ರ್ ಇಷ್ಟು ನಮಗೆ ಮೀಟ್ರ್ ಬೇಕು, ಕಿಲೋಮೀಟ್ರಿಗೆ 26 ರೂಪಾಯಿ ಮೀಟ್ರ್ ಬೇಕಂತ ಲಾಸ್ಟ್ ಒಂದು 2 ತಿಂಗಳಿಂದ ಜಗಳ ಮಾಡಿ ಹಾಕಿಸ್ಕೊಂಡ್ರಿ. ಮೀಟ್ರ್ ಯಾಕೆ ಆಗ್ತಾ ಇಲ್ಲ? ಇದೇ ಕ್ವಶನ್ ಮಾಡಿ ಕೇಳ್ತಿರೋದು ಇವಾಗ ಆರ್ ಟಿ ಒ ಅಧಿಕಾರಿಗಳು. ಇಷ್ಟೆಲ್ಲ ಹೋರಾಡಿ ಮೀಟ್ರ್ ಹಾಕ್ಸ್ಕೊಂಡ್ಮೇಲೆ ನೀವು ಮೀಟ್ರ್ ಯಾಕಪ್ಪ ಹಾಕೊಂಡು ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾ ಇಲ್ಲ? ದುಪ್ಪಟ್ಟು ಹಣ ಯಾಕೆ ವಸೂಲಿ ಮಾಡ್ತಾ ಇದ್ದೀರಾ? ಕರೆದ ಕಡೆ ನೀವು ಯಾಕೆ ಹೋಗಲ್ಲ? ಏನಾರು ಕೇಳಕ್ಕೆ ಹೋದ್ರೆ ಕಸ್ಟಮರ್ಗಳಿಗೆ ಯಾಕೆ ಕೆಟ್ಟದಾಗಿ ಮಾತಾಡ್ತೀರಾ? ಈ ಥರ ಘಟನೆ ಬೇಜಾನ್ ಆಗಿದ್ದಾವೆ. ನಿಮಗೂ ಗೊತ್ತಿರಬೇಕು, ಮೆಜೆಸ್ಟಿಕಲ್ಲಿ ಒಂದು ಲೇಡೀಸ್ಗೆ ಆಯಿತು ನೈಟಲ್ಲಿ. ಮೊನ್ನೆ ಯಾವುದೋ ಒಂದು ರೈಲ್ವೆ ಸ್ಟೇಷನಲ್ಲಿ ಕಸ್ಟಮರ್ಗಳು ಬೇರೆ ಆಟೋ ಡ್ರೈವರ್ ಹತ್ತಕ್ಕೆ ಬಂದಾಗ, ಆ ಸ್ಟ್ಯಾಂಡಲ್ಲಿ ಹಾಕಕ್ಕೆ ಬಂದಾಗ ಅವ್ರವ್ರಿಗೆ ಕಿರಿಕ್ ಆಗೋಯ್ತು. ಕೆಲವೊಬ್ರು ಯೂನಿಫಾರ್ಮೇ ಹಾಕಲ್ಲ, ಹಂಗಂಗೆ ಹೊಡಿತಾರೆ. ಕೇಳಿರಿ, ನಮ್ಮದು ಲೋಕಲ್ ಏರಿಯಾ, ನಾವು ಹೆಂಗಾರ ಮಾಡ್ತೀವಿ ಅಂತಾರೆ. ಈ ಥರ ಕೇಸ್ಗಳು ಸಿಕ್ಕಾಬಟ್ಟೆ ಇತ್ತೀಚೆಗೆ ಬರ್ತಾ ಇದ್ದಾವೆ ಆಟೋ ಡ್ರೈವರ್ಗಳಿಂದ. ಹಂಗಾಗಿ ಇದರಿಂದ ಏನಾಗುತ್ತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಆಟೋ ಡ್ರೈವರ್ಗಳನ್ನು ಕೆಟ್ಟ ಹೆಸರು ಬರ್ತಾ ಇದೆ. ಇವತ್ತು ಎಷ್ಟೋ ಜನ ಇದ್ದಾರೆ ಪ್ರಾಮಾಣಿಕವಾಗಿ ಆಟೋ ಡ್ರೈವರ್ಗಳು ಕೆಲಸ ಮಾಡೋರು, ಮೀಟ್ರ್ ಹಾಕ್ಕೊಂಡೇ ಓಡಿಸ್ತಾರೆ ಬೆಳಗಿನ ಸಂಜೆವರೆಗೂ. ಯಾವುದೇ ಒಂದು ಕಸ್ಟಮರ್ ಎಲ್ಲಿ ಕರೆದ್ರು ಅಲ್ಲಿ ಇಲ್ಲ ಅನ್ನಲ್ಲ, ಹೋಗಿ ಕರೆಕ್ಟಾಗಿ ಕರ್ಕೊಂಡು ಸರ್ವಿಸ್ ಕೊಡ್ತಾರೆ. ಆ ಒಂದು ಏರಿಯಾಕ್ಕೆ ಎಷ್ಟು ಬರುತ್ತೆ ಬಾಡಿಗೆ ಅಷ್ಟೇ ಕೇಳ್ತಾರೆ, ಎಕ್ಸ್ಟ್ರಾ ಕೇಳಲ್ಲ. ಈ ಥರ ಡ್ಯೂಟಿ ಮಾಡೋರಿಗೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಯಾರಿಂದವ? ಈ ಥರ ಮಾಡ್ತಾರಲ್ಲ ಕೆಟ್ಟದಾಗೆ, ಇಂಥರಿಂದ ಇಂಥ ಆಟೋ ಡ್ರೈವರ್ಗಳಿಗೆ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ. ಇದಕ್ಕೋಸ್ಕರನೇ ಇವತ್ತು ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರಬಾರ್ದು, ಒಳ್ಳೆಯವರು ಒಳ್ಳೆಯತನ ಇರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಆರ್ ಟಿ ಒ ಅಧಿಕಾರಿಗಳು ಖುದ್ದಾಗಿ ಅವರೇ ಪರಿಶೀಲನೆಗೆ ಇಳಿದು 3,000 ಕೇಸ್ ಕಲೆ ಹಾಕಿದ್ದಾರೆ. ಹಿಂಗೆ ಆದರೆ ಕಂಟಿನ್ಯೂ ಮುಂದಕ್ಕೆ ಅವ್ರದ್ದು ಲೈಸೆನ್ಸು ಕೂಡ ರದ್ದಾಗುತ್ತೆ, ಅವ್ರ ಆಟೋ ಕೂಡ ಸೀಸ್ ಮಾಡ್ತಾರೆ. ಫಸ್ಟ್ ಟೈಮು ಸೆಕೆಂಡ್ ಟೈಮು ವಾರ್ನಿಂಗ್ ಕೊಡ್ತಾರೆ ಯಾರಿಗಾದ್ರೂ. ಒಂದೇ ಟೈಮ್ ಯಾರಿಗೂ ಶಿಕ್ಷೆ ಕೊಡಲ್ಲ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ವಾರ್ನಿಂಗ್ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಈ ಥರ ತಪ್ಪಾಗಬಾರ್ದಪ್ಪ, ನಿನ್ನಿಂದ ಯಾವುದೇ ಥರ ಪಬ್ಲಿಕ್ಸ್ಗೆ ತೊಂದರೆ ಆಗಬಾರ್ದು, ಮತ್ತು ಪಬ್ಲಿಕ್ ಕಡೆಯಿಂದ ನಿನ್ನ ಮೇಲೆ ಮತ್ತೆ ಕಂಪ್ಲೇಂಟ್ ಬರಬಾರ್ದು ರಿಪೀಟು. ಆ ಥರ ನೀನು ಸರ್ವಿಸ್ ಕೊಡಬೇಕು, ಮೀಟ್ರ್ ಹಾಕಿ ಓಡಿಸು ಅಂತ ಎಲ್ಲ ಒಂದು ವಾರ್ನಿಂಗ್ ಕೊಡ್ತಾರೆ. ಆದ್ರೂ ಅದನ್ನು ಮೀರಿ ಮತ್ತೆ ಏನಾರು ಅವರು ಅದೇ ಕೆಲಸ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ್ರೆ ಖಂಡಿತ ಅವರಿಗೆ ಪನಿಷ್ಮೆಂಟು ಕಟ್ಟಿಟ್ಟ ಬುತ್ತಿ ತಪ್ಪದೇ ಇಲ್ಲ. ಹಾಗಾಗಿ ಇದು ನಾವೇನು ಹೇಳಿಲ್ಲ, ಆರ್ ಟಿ ಒ ಕಡೆಯಿಂದನೇ ಅನೌನ್ಸ್ ಆಗಿದೆ, ನ್ಯೂಸಲ್ಲಿ ಕೂಡ ಎಲ್ಲ ಬಂದಿದೆ ಆಲ್ರೆಡಿ, ಎಲ್ಲರೂ ನೋಡಿರ್ತಾರೆ ಆಲ್ಮೋಸ್ಟು. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಏನಕ್ಕೆ ಮಾಡಿದ್ವಿ ಅಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪಪ್ರಚಾರ ಮಾಡ್ತಾರಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದಷ್ಟೇ, ಬೇರೆ ಯಾವ ಇಂಟೆನ್ಷನ್ ಇಲ್ಲ ಆಯಿತಾ. ನಮಗೂ ಆಟೋ ಡ್ರೈವರ್ಗಳಿಗೆ ಯಾವ ದುಶ್ಮನಿ ಇಲ್ಲ. ಕೆಲವೊಬ್ಬೊಬ್ಬರು ನಮಗೂ ತೊಂದರೆ ಕೊಟ್ಟಿದ್ದಾರೆ, ಅವ್ರಿಗೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ. ಯಾರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಡ್ತಾರೆ ಆಟೋ ಡ್ರೈವರು, ಅವ್ರಿಗೆ ಮಾತ್ರ ವಿಡಿಯೋ ಅನ್ವಯಿಸುತ್ತೆ. ಎಲ್ರಿಗೂ ಅಂತ ನಾನು ಯಾವತ್ತ ವಿಡಿಯೋದಲ್ಲಿ ಎಲ್ಲ ಆಟೋ ಡ್ರೈವರ್ಗಳು ಸರಿ ಇಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ.
ಕೆಲವೊಂದಿಷ್ಟು ಜನ ಅಂತಾನೆ ಮೆನ್ಷನ್ ಮಾಡಿ ಹೇಳ್ತಾ ಇರ್ತೀನಿ. ಅದಕ್ಕೂ ಕೆಲವರು ನೋಡಿ ತಡ್ಕೊಳಕ್ಕಾಗಲ್ಲ, ಊರಿಗೆ ನನ್ನ ವಿಡಿಯೋ ತಗೊಂಡು ಅದಕ್ಕೆ ಟ್ಯಾಗ್ ಮಾಡ್ಕೊಂಡು ಪದೇ ಪದೇ ವಿಡಿಯೋ ಮಾಡ್ತಾನೆ ಇರ್ತಾರೆ. ಇವನು ಆಟೋ ಡ್ರೈವರ್ಗೆ ಹಂಗಂತಾನೆ ಹಿಂಗಂತಾನೆ, ಇವ್ನು ಕಂಡ್ರೆ ಆಟೋ ಡ್ರೈವರ್ಗೆ ಏನು ಬೆಂಕಿ ಇಟ್ಟಂಗೆ ಆಗುತ್ತೆ, ಏನಕ್ಕೆ ಇವನು ಅಷ್ಟೊಂದು ದುಶ್ಮನಿ ಅಂತ. ಇಲ್ಲಪ್ಪ, ನಮಗೇನು ಆಟೋ ಡ್ರೈವರ್ಗಳೇನು ದುಶ್ಮನಿ ಅಲ್ಲ, ನಮಗೇನು ಹಿತ ಶತ್ರುಗಳಲ್ಲ, ಆಯಿತಾ. ಯಾರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಡ್ತಾರೆ, ಯಾರೆಲ್ಲ ಈ ಥರ ಕಿರಿಕಿರಿ ಮಾಡ್ತಾರೆ ಅನ್ನೆಸೆಸರಿ, ಅಂಥವ್ರಿಗೆ ಮಾತ್ರ ನಾವು ಹೇಳೋದಷ್ಟು ಬಿಟ್ಟರೆ ಸುಮ್ಮನೆ ಒಳ್ಳೆ ಆಟೋ ಡ್ರೈವರ್ಗಳು ನೀವು ಯಾವತ್ತೂ ಇಡಲ್ಲ. ಅದಕ್ಕೆ ಇವರೆಲ್ಲ ಯಾಕೆ ಹುರ್ಕೊಂತಾರೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಅದು ಏನಾಗುತ್ತೋ, ಇವರು ಅದೇ ಜಾತಿಗೆ ಸೇರ್ಕೊಂಡವ್ರು ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ದೊಡ್ಡದಾಗಿ ಹೇಳ್ತಾರೆ. ಬಟ್ ನಾನು ಮಾಡೋದು ಬಿಡಂಗಿಲ್ಲ ಆಟೋ ಡ್ರೈವರ್ ವಿಡಿಯೋನ. ಹಿಂದಿನ ದಿವಸನೇ ಅದಕ್ಕೆ ಇನ್ನೊಂದು ವಿಡಿಯೋ ಬಂದಿರುತ್ತಲ್ಲ ನಾನು ಅದ್ರ ಬಗ್ಗೆ ಹಂಗಂತಾನೆ ಹಿಂಗಂತಾನೆ ಅದೇನು ಅಂತ, ಅದು ಎಷ್ಟರ ಮಟ್ಟಿಗೆ ಏನು ಅದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇವರಿಗೆ ನಾನು ಮಾಡೋ ವಿಡಿಯೋ. ಅಷ್ಟು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆದ್ರದನ್ನ ವಿಡಿಯೋ ಕೂಡ ತೋರಿಸ್ಬಿಟ್ಟು ಮಾಡಿರ್ತೀನಿ ವಿಡಿಯೋನ. ಆದ್ರೂ ಆ ತಪ್ಪನ್ನ ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂದರೆ ನಾವಿನ್ನು ಹೆಂಗೆ ಮಾತಾಡಬೇಕು, ಹೆಂಗೆ ಹೇಳ್ಬೇಕು. ಇದು ಪ್ರಜಾಪ್ರಭುತ್ವ ದೇಶ. ತಪ್ಪಾದರೆ ಪ್ರತಿಯೊಬ್ಬರಿಗೂ ಮಾತಾಡ್ತಕ್ಕಂಥ ಕೆಲ್ರಿಗೂ ಇದೆ. ಅದು ಯಾವ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಯಾರೇ ತಪ್ಪು ಮಾಡಲಿ ಕೇಳ್ತಕ್ಕಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಅದನ್ನು ಕೇಳೋಂಗೂ ಇಲ್ಲ, ಅದ್ರದ್ದು ಮಾತಾಡೋಂಗೂ ಇಲ್ಲ ನಾವು. ಅದಕ್ಕೆ ಏನು ವಿಡಿಯೋಗಳು ಕಿಲೋಮೀಟರ್ ಗಟ್ಟಲೆ ಎಳಿತಾ ಇರ್ತಾರೆ ಡೈಲಿ ಒಂದೊಂದು. ಅದೇನು ಜನಗಳು ಅಂತ ಅರ್ಥ ಆಗ್ತಿಲ್ಲ. ಯಾರು ಏನೇ ಮಾಡ್ಕೊಂಡ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕೆ ನಾವೇನು ಇಲ್ಲದೇ ಇರೋದೇನು ಹೇಳ್ತಾ ಇಲ್ಲ, ಇಲ್ಲಿಂದ ಕ್ರಿಯೇಟ್ ಮಾಡ್ಕೊಂಡೇನು ವಿಡಿಯೋ ಮಾಡ್ತಾ ಇಲ್ಲ. ಇರೋದು ಇದ್ದಂಗೆ ಅದನ್ನು ತೋರಿಸ್ಬಿಟ್ಟು ಮಾತಾಡ್ತೀವಿ ಅಷ್ಟೇ. ಹಂಗಾಗಿ ಇವಾಗ RTO ಕಡೆಯಿಂದ ಅನೌನ್ಸ್ ಆಗಿದೆ, ಆಲ್ರೆಡಿ ಅವರೇ ಕೂಡ ಹೇಳಿದ್ದಾರೆ. ಅದೊಂದು ನ್ಯೂಸ್ ಚಾನಲ್ ಕೂಡ ಬಂದಿದೆ. ಈ ಥರ 3,000 ಕೇಸ್ ಕಲೆಕ್ಟ್ ಮಾಡಿದ್ದೀವಿ, ಆಟೋ ಡ್ರೈವರ್ಗಳು ಈ ಥರ ಎಲ್ಲ ಪಬ್ಲಿಕ್ಸ್ ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ, ಏನೊಂದು ರೂಲ್ಸ್ನ ಫಾಲೋ ಮಾಡ್ತಾ ಇಲ್ಲ, ಇದನ್ನೆಲ್ಲ ಬಿಟ್ಟು ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ ಡ್ಯೂಟಿನ. ಮುಂದಿನ ದಿನಗಳಲ್ಲಿ ಇದಕ್ಕೆ ಕಡಿವಾಣ ಹಾಕ್ತೀವಿ, ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇನ್ನಾದ್ರೂ ಆಟೋ ಡ್ರೈವರ್ಗಳು ಎಚ್ಚೆತ್ಕೊಂಡು ಕರೆಕ್ಟಾಗಿ ಪಬ್ಲಿಕ್ಕಿಗೆ ನಿಸ್ವಾರ್ಥವಾಗಿ ಸೇವೆ ಕೊಟ್ಟರೆ ನಿಜವಾಗ್ಲೂ ನಿಮಗೂ ಒಳ್ಳೆ ಬೆಲೆ ಇರುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಜನಗಳಿಂದ ಸುಮ್ಮನೆ ಕೆಟ್ಟ ಹೆಸರು, ಅಯ್ಯೋ ಆಟೋ ಸವಾಸನೆ ಬೇಡಮ್ಮ ಅಂತ ಇವಾಗ ತುಂಬ ಜನ. ಯಾಕೆಂದ್ರೆ ಯಾರು ಬಾಡಿಗೆ ಕೇಳದೆ ಬಿಟ್ಬಿಟ್ಟಿದ್ದಾರೆ. ಕರೆದ್ರೆ ಮನ್ಸಿಗೆ ಬಂದಂಗೆ ಹೇಳ್ತಾರೆ. 50 ರೂಪಾಯಿಗೆ 100 ರೂಪಾಯಿಗೆ ಹೋಗೋ ಜಾಗಕ್ಕೆ 200 ರೂಪಾಯಿ ಕೊಡು, 300 ರೂಪಾಯಿ ಕೊಡು ಅಂತಾರೆ. ಮೀಟ್ರ್ ಹಾಕಿದ್ರೆ ಹಾಕಲ್ಲ ಅಂತಾರೆ. ಮೀಟ್ರ್ ಏನೋ ಪೂಜೆ ಮಾಡೋಕೆ ಕೊಟ್ಟಾರೆ ಏನೋ ಗೊತ್ತಿಲ್ಲ ಗೌರ್ಮೆಂಟ್. ಹಂಗಾರೆ ಅಷ್ಟೆಲ್ಲ ಜಗಳಾಡಿ ಮೀಟ್ರದ ಬಾಡಿಗೆನೂ ಹೆಚ್ಚಿಸ್ಕೊಂಡ್ರು, ಬಟ್ ಮೀಟ್ರ್ ಮಾತ್ರ ಹಾಕಲ್ಲ ಅಂತಾರೆ. ಇದನ್ನೆಲ್ಲ ಗೌರ್ಮೆಂಟು ಸ್ಟ್ರಿಕ್ಟಾಗಿ ತಗೊಳ್ಳೇಬೇಕಾಗುತ್ತೆ ಆಕ್ಷನ್. ಯಾಕೆಂದರೆ ಪಬ್ಲಿಕ್ಸ್ಗೆ ಒಳ್ಳೆ ಸರ್ವಿಸ್ ಬೇಕು. ಯಾಕೆಂದರೆ ಪಬ್ಲಿಕ್ಸ್ಗೆ ಎಲ್ಲ ಥರದ ವೆಹಿಕಲ್ಸ್ ಇರೋಕ್ಕಾಗಲ್ಲ. ಪ್ರತಿಯೊಬ್ಬರೂ ವೆಹಿಕಲ್ಸ್ ತಗೊಂಡೇ ಓಡಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಮನೆ ಹತ್ರಕ್ಕೂ ಮೆಟ್ರೋ ಹೋಗಲ್ಲ, BMTC ಬಸ್ ಹೋಗಲ್ಲ. ಹಂಗಾಗಿ ಈಗ ಆಟೋ ಮೊರೆ ಹೋಗಲೇಬೇಕಾಗತ್ತೆ. ಕಾರಲ್ಲಂತೂ ಹೋಗಲ್ಲ, ಯಾಕೆಂದರೆ ಆಟೋಕ್ಕಿಂತ ಕಾರ್ ಜಾಸ್ತಿ ಇದೆ. ಎಲ್ಲರೂ ಬೈಕಲ್ಲೂ ಓಡಾಡೋಕ್ಕಲ್ಲ ಬೈಕ್ ಟ್ಯಾಕ್ಸಿ. ಯಾಕೆಂದರೆ ಬೈಕ್ ಟ್ಯಾಕ್ಸಿನ ಒಬ್ಬರು ಹೋಗ್ಬೋದು, 2-3 ಜನ ಇದ್ದಾಗ ಆಟೋ ಬುಕ್ ಮಾಡಲೇಬೇಕಾಗತ್ತೆ. ಅಂಥ ಟೈಮಲ್ಲಿ ಇವರು ದುಪ್ಪಟ್ಟು ಹಣ ಕೇಳಿದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ ಅಲ್ವಾ. ಈ ಥರ ಒಂದು ಕಷ್ಟ ಸಿಚುವೇಶನ್ ಆಗಿದ್ದಾಗ ಇದಕ್ಕೆ ಒಂದು ಆಕ್ಷನ್ ತಗೊಳ್ಳೇಬೇಕಾಗುತ್ತೆ. DL ಒಂದು ರೇಟ್ ತಗೊಂತಾರೆ, ಸಂಜೆ ಆದರೆ ಒಂದು ರೇಟ್ ತಗೊಂತಾರೆ, ನೈಟಲ್ಲಿ ಒಂದು ರೇಟ್ ಕೇಳ್ತಾರೆ. ಇದೆಲ್ಲ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೈಟ್ ಅಂದರೆ ತಗೊಳ್ಳಿ 1.5 ತೊಂದರೆ ಇಲ್ಲ, ಅದು 10 ಗಂಟೆ ಮೇಲೆ. ಬಟ್ ಸಾಯಂಕಾಲ 6-7 ಗಂಟೆ ಆದರೆ ಸಾಕಲ್ಲೇ ಡಬ್ಬಲ್ ಹಣ ಕೇಳ್ತಾ ಇರ್ತಾರೆ. ಕೇಳಿ ನೈಟ್ ಅಲ್ಲಮ್ಮ ಬಾಡಿಗೆ ಬರಲ್ಲ, ಆ ಕಡೆಯಿಂದ ನಾವು ಖಾಲಿ ಬರಬೇಕು, ಹಂಗೆ ಹಿಂಗೆ ಈ ಥರ ಎಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ಖಾಲಿ ಬರಬೇಕು ಹಂಗೆ ಹಿಂಗೆ ಅಂದಮೇಲೆ ಇವ್ರಿಗೆ ಏನಕ್ಕೆ ಮಾಡ್ತಾರೆ ಹಂಗಾರೆ ಡ್ಯೂಟಿನ ಅಲ್ವಾ. ನೈಟ್ ಮಾಡೋದೇ ಬೇಡ ಅಲ್ವಾ. ಹಂಗಾರೆ ಖಾಲಿ ಬರಬೇಕು, ಬಾಡಿಗೆ ಬರಲ್ಲ, ವರ್ಕೌಟ್ ಆಗಲ್ಲ, ಅದು ಯಾಕೆ ಮಾಡಬೇಕು ಅಲ್ವಾ. ಒಟ್ಟಲ್ಲಿ ಏನೋ ಒಂದು ಕಾರಣ ಹೇಳ್ಬೇಕಷ್ಟೇ ಎಕ್ಸ್ಟ್ರಾ ಬಾಡಿಗೆ ತಗೊಳಕ್ಕೆ. ಹಂಗಾಗಿ ಈ ಥರದವ್ರಿಗೆಲ್ಲ ಇವಾಗ ಕಡಿವಾಣ ಆಗ್ತಾ ಇದ್ದಾರೆ RTO ಅಧಿಕಾರಿಗಳು. ಮುಂದಿನ ದಿನಗಳಲ್ಲಿ ಇನ್ನಾರು ಎಚ್ಚೆತ್ಕೊಂಡು ಈ ಥರ ಏನು ಮಾಡ್ತಾರಲ್ಲ ದುಪ್ಪಟ್ಟು ಹಣ ವಸೂಲಿ, ಈ ಎಲ್ಲ ಆಟೋ ಡ್ರೈವರ್ಗಳು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಟ್ಟರೆ ಪಬ್ಲಿಕ್ಸ್ಗೆ ಎಲ್ಲರೂ ಆರಾಮಾಗಿ ಚೆನ್ನಾಗಿರ್ಬೋದು. ಸುಮ್ಮನೆ ಅನ್ನೆಸರಿ 100-200 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ನೀವೇನು ಬಿಲ್ಡಿಂಗ್ ಕಟ್ಟಲ್ಲ, ಕಸ್ಟಮರ್ ಏನು ಹಾಳಾಗೋಗಲ್ಲ. ಬಟ್ ಅದೆಲ್ಲೋ ಇನ್ನೊಂದು ಹತ್ರ ಹೊರಟೋಗೇ ಹೋಗುತ್ತೆ, ಯಾವುದೂ ಉಳಿಯಲ್ಲ. ಯಾಕೆಂದರೆ ನ್ಯಾಯವಾಗಿ ಸಂಪಾದನೆ ಮಾಡಿದ್ದಾನೆ ಯಾರ ಹತ್ರ ಇರಲ್ಲ. ಈ ಥರ ಎಲ್ಲ ಅನ್ಯಾಯವಾಗಿ ದುಡಿದಿದ್ದು ಖಂಡಿತ ಇರಲ್ಲ. ಅದೆಲ್ಲ ಇನ್ನೊಂದು ರೂಪದಲ್ಲಿ ಹೋಗುತ್ತೆ. ಅದು ಏನೇ ಹೇಳಲಿ, ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಗೆ ಇವರು ಒಂದು ಅಪಪ್ರಚಾರ ಮಾಡ್ತಿರೋಂಥ ನಿಜ. ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಇವರು ಕರೆಕ್ಟಾಗಿ ಸರ್ವಿಸ್ ಕೊಡ್ತಾ ಇಲ್ಲ, ಸರ್ವಿಸ್ ಕೊಡೋರ್ಗು ಬಿಡ್ತಾ ಇಲ್ಲ. ಏನಕ್ಕೆ ಈ ಥರ ಮಾಡ್ತಾ ಇರೋಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಲ್ಲಿ ಕಾದ ನೋಡಬೇಕು. ಸುಪ್ರೀಂ ಕೋರ್ಟಿಂದ ಫೈನಲ್ ಆಗಿ ಏನಾದ್ರು ಒಂದು ತೀರ್ಪು ಬಂದು ಲೀಗಲ್ ಆಗಿ ಅಂತ ಬೈಕ್ ಟ್ಯಾಕ್ಸಿ ಬಂದರೆ ಆನಂತರ ಯಾವುದೇ ಥರ ತೊಂದರೆ ಇದ್ದಂಗೆ ಬೈಕ್ ಟ್ಯಾಕ್ಸಿ ರೈಡ್ ಮಾಡ್ಬೋದು. ಬಟ್ ಅಲ್ಲಿ ಗಂಟ ಸಣ್ಣ ಪುಟ್ಟ ಸಮಸ್ಯೆಗಳು ತಪ್ಪಿದ್ದಲ್ಲ ಬೈಕ್ ಟ್ಯಾಕ್ಸಿಗೆ ಬರ್ತಾನೆ ಇರ್ತವೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇವಾಗ RTO ಅಧಿಕಾರಿಗಳಂತೂ ಆಟೋದರ ಮೇಲೆ ಅಧ್ಯಯನ ಕಂಡಿಟ್ಟಿದ್ದಾರೆ. ಇವ್ರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಸೇವೆ ಕೊಟ್ಟರೆ ಬಚಾವ್ ಆಗ್ತಾರೆ. ಇಲ್ಲ ಅಂದರೆ ಅಂತಲೂ ಪಕ್ಕಾ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.